ಇಡೀ ಜಿಲ್ಲೆಯ ಅಷ್ಟು ಕ್ಷೇತ್ರಗಳಿಗೆ ಬಿಎಸ್ ಯಡಿಯೂರಪ್ಪ ತಾವು ಸಿಎಂ ಆಗಿದ್ದಾಗ ಸರಾಸರಿ 2,500 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ರು. ಜಿಲ್ಲೆಯ ಮೀನುಗಾರರ ಸಮಸ್ಯೆ, ಏತ ನೀರಾವರಿ, ರಸ್ತೆ ನಿರ್ಮಾಣ, ಕಿಂಡಿ ಅಣೆಕಟ್ಟು ನಿರ್ಮಾಣ ಸೇರಿದಂತೆ ವಿವಿಧ ಅಭಿವೃದ್ಧಿ ಕೆಲಸ ಮಾಡಿಸಿರುವ ಕೀರ್ತಿ ಯಡಿಯೂರಪ್ಪನವರಿಗೆ ಸಲ್ಲಲೇಬೇಕು. ಇವತ್ತಿನ ಕಾಲಘಟ್ಟದವರೆಗೂ ಪಕ್ಷದ ಬಗ್ಗೆ ಬಿಎಸ್ವೈ ಚಿಂತನೆ. ಅಭಿಮಾನೋತ್ಸವಕ್ಕೆ ಪಾರ್ಟಿಗೇನು ಲಾಭ ಅಂತ ಪ್ರಶ್ನೆ. ಬಿಎಸ್ವೈ ನಿಷ್ಠೆ, ಆದರ್ಶವೇ ಶಾಸಕ ಹರೀಶ್ ಪೂಂಜಾಗೆ ಪ್ರೇರಣೆ. ಜನ್ಮ ಕೊಟ್ಟ ಭೂಮಿ ಮಂಡ್ಯದ ಬೂಕನಕೆರೆಯಾದ್ರೆ ಶಿವಮೊಗ್ಗದ ಶಿಕಾರಿಪುರವನ್ನು ಕರ್ಮ ಭೂಮಿಯನ್ನಾಗಿಸಿಕೊಂಡು ಸಾರ್ವಜನಿಕ ಬದುಕಿಗೆ ತಮ್ಮನ್ನ ಸಮರ್ಪಿಸಿಕೊಂಡವರು ಯಡಿಯೂರಪ್ಪ. ಸಂಘ ಸಾಂಗತ್ಯ, ಸಂಸ್ಕಾರವಂತಿಕೆಯ ನಡೆ, ಸಂಘಟನೆಯ ಸಂಕಲ್ಪ ಅವರ ವ್ಯಕ್ತಿತ್ವವನ್ನು ಪರಿಪಕ್ವವಾಗಿಸಿದವರು. ಅದರ ಪರಿಣಾಮವೇ ಇಡೀ ರಾಜ್ಯವನ್ನ ಆಳುವ ದೊರೆಯಾಗಿದ್ದು. ಇಂತಹ ಅವಿಸ್ಮರಣೀಯ ಆದರ್ಶಪ್ರಾಯ ರಾಜಕೀಯ ಜೀವನಕ್ಕೀಗ 50 ವರ್ಷ. ಇಂತಹ ಸಾರ್ಥಕ ಕ್ಷಣದ ಅಂಗವಾಗಿ ಇಡೀ ಭಾರತೀಯ ಜನತಾ ಪಕ್ಷದ ಕುಟುಂಬವೇ ಬಿಎಸ್ವೈ ಅಭಿಮಾನೋತ್ಸವದ ಯಶಸ್ವಿಗೆ ಪಣ ತೊಟ್ಟಿದೆ. ಒಮ್ಮೆ ಇಂಥದ್ದೊಂದು ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂತ ಖುದ್ದು ಹರೀಶ್ ಪೂಂಜಾ ಒಳಗೊಂಡ ನಾಯಕರ ತಂಡ ಬಿಎಸ್ವೈ ಗಮನಕ್ಕೆ ತಂದರಂತೆ. ಆಗ ಬಿಎಸ್ ಯಡಿಯೂರಪ್ಪ ಕೇಳಿದ್ದು ಒಂದೇ ಮಾತು: ಅಭಿಮಾನೋತ್ಸವ ಮಾಡೋದ್ರಿಂದ ಪಾರ್ಟಿಗೆ ಏನ್ ಲಾಭ ಅಂತ. ಹೀಗೆ ಇವತ್ತಿನ ಕಾಲಘಟ್ಟದವರೆಗೂ ಬಿಎಸ್ ಯಡಿಯೂರಪ್ಪನವರು ಪಕ್ಷದ ಬಗ್ಗೆ ಚಿಂತನೆ ಮಾಡೋದು ನಿಜಕ್ಕೂ ಪ್ರಶಂಸನೀಯ. ಸನ್ಮಾನ್ಯ ಯಡಿಯೂರಪ್ಪನವರ ಸಾರ್ಥಕ ರಾಜಕೀಯ ಬದುಕಿಗೆ 50 ವರ್ಷ ಆಗಿರ್ತಕ್ಕಂಥ ಒಂದು ಸಂದರ್ಭ. ಪ್ರಾಯಶಃ ಈ ಒಂದು ಸಂದರ್ಭದಲ್ಲಿ ಈ ರಾಜ್ಯದ ಜನ, ಅದರಲ್ಲೂ ಪ್ರಮುಖವ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ನಾಯಕರುಗಳು ನಮ್ಮ ಯಡಿಯೂರಪ್ಪನವರಿಗೆ 50 ವರ್ಷಗಳ ಕಾಲ ನಿರಂತರವಾಗಿ ಜನಸಂಘದಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಈ ಪಾರ್ಟಿಯನ್ನು ಕಟ್ಟಿ ಬೆಳೆಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವರಿಗೊಂದು ಅಭಿನಂದನೋತ್ಸವವನ್ನು ಮಾಡಬೇಕು, ಅಭಿಮಾನೋತ್ಸವವನ್ನು ಮಾಡಬೇಕೆನ್ನುವಂಥ ಯೋಚನೆಯನ್ನು ಮಾಡಿ ಹಿರಿಯರೆಲ್ಲ ಒಟ್ಟು ಸೇರಿ ಅವರನ್ನು ರಿಕ್ವೆಸ್ಟ್ ಮಾಡಿದಾಗ ಗೋವಿಂದ ಕಾರಜೋಳರವ್ರು ಇರ್ಬೋದು, ಶ್ರೀರಾಮುಲು ಅವರು ಇರ್ಬೋದು, ಸಿ ಪಟೇಲ್ರವ್ರು ಇನ್ನೀಗ ಅನೇಕ ಪ್ರಮುಖರು ನಾವು ಹೋಗಿ ಅವರನ್ನು ಭೇಟಿ ಮಾಡಿದಾಗ ಅವರು ಒಂದು ಮಾತು ಹೇಳಿದರು: ನಾವು ಈ ಥರ ನಿಮಗೆ ಅಭಿಮಾನೋತ್ಸವ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀವಿ, ಏನು ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಯಡಿಯೂರಪ್ಪ ಸಾಹೇಬರು ಹೇಳಿರೋದು ಒಂದೇ ಮಾತು: ನನಗೆ ಮಾಡುವಂಥ ಈ ಒಂದು ಅಭಿನಂದನಾ ಕಾರ್ಯಕ್ರಮದಿಂದಾಗಿ ಪಾರ್ಟಿಗೆ ಏನು ಇದರಲ್ಲಿ ಲಾಭ ಅಂತ ಕೇಳಿದರು. ಪ್ರಾಯಶಃ ಇವತ್ತಿನ ಕಾಲಘಟ್ಟದವರೆಗೂ ಯಡಿಯೂರಪ್ಪನವರು ಪಾರ್ಟಿಯ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಒಂದು ನಾಯಕತ್ವ. ತಂದೆಯ ಗುಣಗಳೇ ಮಕ್ಕಳಿಗೆ, ನಾಯಕತ್ವದಲ್ಲೂ ಅದೇ ಮಾದರಿ. ಪಕ್ಷಕ್ಕೆ ಅವರೇ ಶಕ್ತಿ. 2028ಕ್ಕೆ ವಿಜಯೇಂದ್ರ ಯತ್ತಿ, ಬಿಜೆಪಿಗೆ ಕಿರೀಟ. ದಕ್ಷಿಣ ಭಾರತದ ಮೊಟ್ಟ ಮೊದಲ ಬಾರಿಗೆ ಕಮಲ ಅರಳಿಸಿದ ಖ್ಯಾತಿ ಬಿಎಸ್ ಯಡಿಯೂರಪ್ಪನವರದ್ದು. ಅದಕ್ಕೆ ಬಿಎಸ್ವೈ ಹೋರಾಟ, ಸಂಘಟನಾ ಶಕ್ತಿನೇ ಕಾರಣ. ಕರ್ನಾಟಕ ವಿಧಾನಸಭೆಯಲ್ಲಿ ಕೇವಲ 2 ಸದಸ್ಯರ ಖಾತೆ ತೆರೆದ ಪಕ್ಷವೊಂದು ಶರವೇಗದಲ್ಲಿ ಬೆಳೆಯಿತು. ಇಂತಹ ನಾಯಕತ್ವದ ಗರಡಿಯಲ್ಲಿ ಪಳಗೋದು ಅಂದ್ರೆ ಸೌಭಾಗ್ಯವೇ ಸರಿ. ಅಂತಹ ಸೌಭಾಗ್ಯ ಶಾಸಕ ಹರೀಶ್ ಪೂಂಜಾ ಅವರಿಗೆ ಸಿಕ್ಕಿರೋದು ಹೆಮ್ಮೆಯ ಸಂಗತಿ. ಕಾರ್ಯಕರ್ತರನ್ನು ಸಜ್ಜುಗೊಳಿಸಿದ ಪರಿ, ಜನರ ಭಾವನೆಗಳನ್ನು ಸ್ಪರ್ಶಿಸಿದ ಮಾಂತ್ರಿಕ ಶಕ್ತಿಯನ್ನ ಯಡಿಯೂರಪ್ಪನವರಿಂದ ಕಲಿತಿದ್ದು ಹರೀಶ್ ಪೂಂಜಾರಿಗೆ ಖುಷಿ ಕೊಟ್ಟಿದೆ.